ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಭೀಮಾ ತೀರದ ಹಂತಕರನ್ನೇ ಹೀರೋ ಅಂತ ಬಿಂಬಿಸಿ ರೀಲ್ಸ್ ಮಾಡ್ತಾ ಇದ್ದಂತ ಹಂತಕರು ಈಗ ಹಂತಕರನ್ನ ಹೀರೋ ಅಂತ ರೀಲ್ಸ್ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು. ಭೀಮಾ ತೀರದ ಹಂತಕರನ್ನೇ ಹೀರೋ ಅಂತ ಬಿಂಬಿಸಲಾಗ್ತಾ ಇದ್ದ ರೀಲ್ಸ್ಗಳಲ್ಲಿ ಹಂತಕರನ್ನ ಹೀರೋ ಅಂತ ರೀಲ್ಸ್ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು. ಅಣ್ಣ ಬಂದ ಬಾಸ್ ಬಂದ ಅಂತೆಲ್ಲ ಡೈಲಾಗ್ ಹಾಕಿ ರೀಲ್ಸನ್ನ ಮಾಡ್ತಾ ಇದ್ದಾರೆ. ರೀಲ್ಸ್ ವೀರರಿಗೆ ಠಾಣೆಗೆ ಕಳುಹಿಸಿ ಚಳಿಯನ್ನ ಬಿಡಿಸಿದ್ದಾರೆ ಪೊಲೀಸರು. ವಿಜಯಪುರದ ಪೊಲೀಸರಿಂದ ರೀಲ್ಸ್ ಮಾಡೋರಿಗೆ ವಾರ್ನಿಂಗ್ ಕೂಡ ಕೊಡಲಾಗಿದೆ. ಕೊಲೆ ಗಡುಕರನ್ನೇ ಸಾಧಕರು ಎಂಬಂತೆ ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದೀರಿ, ಹಂತಕರನ್ನ ವೈಭವೀಕರಿಸಿ ವಿಡಿಯೋ ಮಾಡಿದ್ರೆ ಕ್ರಮ ತಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳನ್ನ ಮಾಡ್ತಾರೆ. ಸೊ ನಮ್ಮ ಜಿಲ್ಲೆಯ ಯುವಕರಿಗಾಗಿರ್ಬೋದು, ಕೆಲವೊಂದಿಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಿಗಾಗಿರ್ಬೋದು, ಇಷ್ಟೇ ಮೆಸೇಜ್ ಏನು ಅಂತಂತಂದರೆ, ತಾವು ಮಾಡುವಂಥ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂಥ ನಿಗಾ ಇಟ್ಟಿರುತ್ತೆ. ನೀವು ಮಾಡಿರುವಂಥ ರೀಲ್ಸ್ಗಳಾಗಿರ್ಬೋದು, ಅದರಲ್ಲಿ ಬಳಸುವಂಥ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರ ಆಗಿತ್ತು ಅಂತಂತಂದರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ 100% ಆ್ಯಕ್ಷನನ್ನು ತಗೊಳ್ಳುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿರ್ಬೋದು, ರೀಲ್ಸ್ ಮಾಡೋರಾಗಿರ್ಬೋದು, ಅದರಲ್ಲಿ ಯೂಸ್ ಮಾಡುವಂಥ ನಿಮ್ಮ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಹೌದಾ, ನೀವು ಮಾಡುವಂಥದ್ದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡುವಂಥದ್ದಾಗಿತ್ತು ಅಂತಂದರೆ ಇಲಾಖೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ. ಅದನ್ನೇ ಹೇಳ್ತೀನಿ ನಾನು ಅಣ್ಣ ತಮ್ಮಗಳು ಅವ್ರ ಥರನೇ ಆಗಬಾರ್ದು. ಹಾಗಾಗಿ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೀನಿ, ಅಣ್ಣ, ಆಮೇಲೆ ತಮ್ಮ ಬಂದ, TH ಬಂದ, ಹೌದಾ, DMC ಬಂದ, MD ಬಂದ, ಇವರೆಲ್ಲ ಯಾರು ಆಗ್ತಾ ಇದ್ದಾರೆ, ದೇ ಆರ್ ಅಂಡರ್ ದ ವಾಚ್, ಹೌದಾ. ಸೊ ದೇ ವಿಲ್ ಬಿ ಆ್ಯಕ್ಷನ್ ವಿಲ್ ಬಿ ಟೇಕನ್ ಆ್ಯಸ್ ಪರ್ ದ ಲಾ. ಅವ್ರಿಗೆ ಅದು ಎಚ್ಚರಿಕೆಯ ಮಾತನ್ನು ಅವ್ರಿಗೆ ಹೇಳಿರೋದು. ಯಾರು ಈ ರೀತಿ ರೌಡೀಸ್ಗಳ ಬಗ್ಗೆ ಆಗಿರ್ಬೋದು, ಜೈಲಿಂದ ಬಂದವರಾಗಿರ್ಬೋದು, ಸಮಾಜದಲ್ಲಿ ಏನು ಒಳ್ಳೆ ಕೆಲಸ ಮಾಡಿ ಬಂದವರಲ್ಲ ಇವರು, ಸಮಾಜಘಾತಕ ಶಕ್ತಿಗಳು, ಕೊಲೆ, ಮರ್ಡರು, ಇಂಥ ಡಕಾಯಿತಿ ಕೇಸುಗಳಲ್ಲಿ ಜೈಲಿಗೆ ಹೋಗಿ ಬಂದು ಇವರು ಏನಾದರೂ ರೀಲ್ಸ್ಗಳನ್ನು ಮಾಡೋದಾಗಲಿ ಅಥವಾ ಅವರ ಪರವಾಗಿ ರೀಲ್ಸ್ ಮಾಡೋರು ಯಾರಾದರೂ ಇತ್ತು ಅಂತಂದರೆ ಅವರ ಅಗೇನೆಸ್ಟ್ ಕಟ್ಟುನಿಟ್ಟಿನ ಕ್ರಮವನ್ನು ಇಲಾಖೆ ಈಗಾಗಲೇ ಹಲವಾರು ಪ್ರಕರಣಗಳನ್ನು ದಾಖಲೆ ಮಾಡಿ ಅವ್ರ ಮೇಲೆ ಕ್ರಮವನ್ನು ಕೈಗೊಂಡಿದೆ. ದ ಪೊಲೀಸ್ ಸೋಷಿಯಲ್ ಮೀಡಿಯಾ ವಾಚ್ ಇದು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಸ್ತರಗಳಲ್ಲಿಯೂ ಕೂಡ ಫುಲ್ ಆ್ಯಕ್ಟಿವ್ ಆಗಿದೆ. ಯಾರೇ ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದರೂ ಕೂಡ ಪೊಲೀಸರ ಗಮನಕ್ಕೆ ಇಮ್ಮಿಡಿಯೇಟ್ಲಿ ಬರುತ್ತೆ. ಸೊ ಹಾಗಾಗಿ ದ ಪೊಲೀಸ್ ಇಲಾಖೆ ಅವರ ಮೇಲೆ ಕಣ್ಣನ್ನು ಇಟ್ಟಿದೆ. ಯಾರೋ ತಪ್ಪು ಮಾಡಿದರೂ ಕೂಡ ಅವರಿಗೆ ಸೂಕ್ತವಾದಂಥ ಕಾನೂನು ನಡೆಯುವ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅವು ಅಂಥವು ಬಂದಿದ್ದನ್ನು ನನ್ನ ಗಮನಕ್ಕೆ ತೊಗೊಂಬನ್ನಿ, ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ. ಕೆಲವೊಂದು ಪರ್ಮಿಷನ್ನ ತೊಗೊಂಡು ಹಬ್ಬ ಹರಿದಿನಗಳಲ್ಲಿ ಹಾಕಿರ್ತಾರೆ, ಯಾರಾದರೂ ರೌಡಿ ಎಲಿಮೆಂಟ್ಗಳು ಹಾಕಿದ್ದಿತ್ತು ಅಂತ ನಮ್ಮ ಗಮನಕ್ಕೆ ತೊಗೊಂಬನ್ನಿ.